ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಾವೆಲ್ಲರೂ ಏಕಮನಸ್ಸುಳ್ಳವರಾಗಿ ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯಗಳನ್ನ ನಾವು ಕೇಳಲಿಕ್ಕಿರುವಾಗ ನೀವು ತಾನೇ ನಮ್ಮ ಸಂಗಡ ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ನೀವು ಮಾತನಾಡಿದ್ರೆ ನಮ್ಮ ಜೀವಿತಗಳು ಬದಲಾಗುತ್ತೆ ಕರ್ತನೆ. ನೀವು ಮಾತನಾಡಿದ್ರೆ ನಾವು ಬಲ ಹೊಂದುತ್ತೇವೆ ಸ್ವಾಮಿ. ನೀವು ಮಾತನಾಡಿದ್ರೆ ನಾವು ಧೈರ್ಯ ಪಡ್ಕೊಳ್ತೇವೆ ಸ್ವಾಮಿ. ನೀವು ಮಾತನಾಡಿದ್ರೆ ನಾವು ಸತ್ಯವನ್ನ ಅರಿತುಕೊಳ್ತೇವೆ ಕರ್ತನೆ. ನೀವು ಮಾತನಾಡಿದ್ರೆ ದೇವರೇ ಸ್ತೋತ್ರ ಸ್ವಾಮಿ, ನಾವು ಜೀವವನ್ನು ಪಡ್ಕೊಳ್ತೇವೆ. ಹಾಗಾಗಿ ಈ ಸಮಯದಲ್ಲಿ ನೀವು ಮಾತನಾಡಬೇಕಾಗಿ ಆ ಮಾತುಗಳು ನಾವು ಗ್ರಹಿಸ್ಲಿಕ್ಕೂ ಅರ್ಥ ಮಾಡ್ಕೊಳ್ಳಿಕ್ಕೂ ನಮ್ಮ ಹೃದಯದ ಹಲಿಗೆಗಳ ಮೇಲೆ ಬರೆದುಕೊಳ್ಳುವುದಕ್ಕೂ ಸಹಾಯ ಮಾಡಬೇಕಾಗಿ ಕ್ರಿಸ್ತನಾದ ಯೇಸುವಿನ ಮೂಲಕ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಯನ ಹೃದಯ ದೇವರ ಮಕ್ಕಳಿಗೆ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಅಸಿಸ್ಟೆಂಟ್ ಪಾಸ್ಟರ್ ಶೈನಿ ಅವರು ಇವತ್ತು ಜಾಯ್ನ್ ಆಗಕ್ಕೆ ಆಗಿಲ್ಲ. ಕಾರಣ ಅವರು ಅಮೆರಿಕದ ಸೇವೆಗಳಿಗೆ ಹೋಗಿದ್ದಾರೆ. ಬುಧವಾರನೇ ಅವರು ವಾಪಸ್ಸು ಆಸ್ಟ್ರೇಲಿಯಾ ದೇಶಕ್ಕೆ ಹಿಂತಿರುಗೋದು. ಹಾಗಾಗಿ ಇವತ್ತು ನಾವೇ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಕಳೆದ ವಾರ ನಾವು ಆರಾಧನೆಯ ಕುರಿತಾಗಿ ಪರಿಚಯವನ್ನ ನೋಡಿದ್ವಿ. ಅಂದ್ರೆ ಆರಾಧನೆ ನಮ್ಮ ಜೀವಿತದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಕೇಳಿಸ್ಕೊಳ್ತಾ ಇದ್ವಿ. ಆ ಆರಾಧನೆಯನ್ನ ನಾವು ಮಾಡುವಂಥದ್ದು, ಆರಾಧನೆಯನ್ನ ನಾವು ತಿಳಿದು ಮಾಡುವಂಥದ್ದು ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಒಂದು ಎರಡು ವಿಷಯಗಳ ಕುರಿತಾಗಿ ನಾವು ನೋಡಿದಾಗ, ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರೋದೇ ದೇವರನ್ನ ಆರಾಧಿಸೋದಕ್ಕೆ ಎಂಬ ಸತ್ಯವನ್ನ ನಾವು ಗ್ರಹಿಸ್ತೀವಿ. ನಿನ್ನನ್ನ ನನ್ನನ್ನ ದೇವರು ಉಂಟು ಮಾಡಿರೋದು ದೇವರನ್ನ ಆರಾಧನೆ ಮಾಡೋದಕ್ಕೆ ಮತ್ತು ದೇವರ ನಾಮ ಮಹಿಮೆ ಪಡಿಸೋದಕ್ಕೆ, ಆತನ ಮಹಿಮೆಗೋಸ್ಕರ ನಮ್ಮನ್ನ ದೇವರು ಉಂಟು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಈ 11ನೇ ಪಾಠ ಆರಾಧನೆಯ ಜೀವಿತದ ಕುರಿತು ನಾವು ನೋಡ್ತಾ ಇರುವಂತಹದ್ದು. ಅದರಲ್ಲಿ ಒಂದು ಮೊದಲನೇದು ಬಂದು ಆರಾಧನೆಯ ವಸ್ತು ಏನಾಗಿರ್ಬೇಕು ಅಂತ ನೋಡಿದ್ವಿ. ಜನರೆಲ್ಲರೂ ಕೂಡ ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ. ವಿಗ್ರಹಕ್ಕೆ ಆರಾಧಿಸುವಂತದ್ದು, ಹಣವನ್ನ ದೇವರಾಗಿ ಭಾವಿಸುವಂತದ್ದು, ಯಾವುದೋ ಒಂದು ಶಕ್ತಿನ ದೇವರು ಅಂತ ಭಾವಿಸುವಂತದ್ದು, ಈ ಲೋಕಕ್ಕೆ ಸಂಬಂಧಪಟ್ಟವ ವಿಗ್ರಹಗಳಿಗೆ ಸೃಷ್ಟಿ ಆದವುಗಳ ಬಗ್ಗೆ ದೇವರು ಅಂತ ಭಾವನೆಯನ್ನು ಹೊಂದಿ ಆರಾಧನೆ ಮಾಡೋದು. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ನೋಡೋದಾದ್ರೆ ಪ್ರತಿಯೊಂದನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ಪ್ರತಿಯೊಂದನ್ನು ಇಂಥದ್ದನ್ನ ಬಿಟ್ಟಿದ್ದಾರೆ ಅಂತ ಅಲ್ಲ. ವಾಹನಗಳನ್ನ ಪೂಜೆ ಮಾಡೋದು ನಾವು ನೋಡ್ತೀವಿ, ಮನುಷ್ಯರನ್ನ ಪೂಜೆ ಮಾಡೋದು ನೋಡ್ತೀವಿ, ಮರಗಳನ್ನ ಪೂಜೆ ಮಾಡೋದು ನೋಡ್ತೀವಿ, ಕಲ್ಲನ್ನ, ಮಣ್ಣನ್ನ, ಮರ, ನೀರು, ಗಾಳಿ, ಬೆಳಕು, ಆ, ಹಣ, ಬದುಕಿರೋರ್ಗೂ ಪೂಜೆ ಮಾಡ್ತಾರೆ, ಸತ್ತಿರೋರ್ಗೂ ಪೂಜೆ, ಪ್ರತಿಯೊಂದು ವಿಷಯದಲ್ಲೂ. ಅಂದ್ರೆ ಆ ಆರಾಧನೆ ಯಾರು ಕೊಡಬೇಕು, ಆರಾಧನೆಯ ಒಂದು ವಸ್ತು ಅಥವಾ ಆರಾಧನೆಯ ಆ ಒಂದು ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಏನ್ ಆಗಿರ್ಬೇಕು ಅದು ಅನ್ನುವಂತಹ ಪರಿಜ್ಞಾನ ಇಲ್ಲದೆ ನಾವು ಆರಾಧನೆ ಮಾಡ್ತಾ ಇರ್ತೇವೆ. ನಮ್ಮ ದೇಶದಲ್ಲೂ ಅದು ಜಾಸ್ತಿ ಆಗಿದೆ. ಎರಡನೇದಾಗಿ ನಾವು ಧ್ಯಾನ ಮಾಡಿದ್ದು ಆರಾಧನೆಯ ಒಂದು ಸರಿಯಾದ ವರ್ತನೆಯನ್ನ ನಾವು ಹೊಂದಿರ್ಬೇಕು. ಆರಾಧನೆಯ ಸರಿಯಾದ ವರ್ತನೆ ಅಂದ್ರೆ ನಮ್ಮ ಒಂದು ಆಟಿಟ್ಯೂಡ್ ಅಂತ ಹೇಳ್ತೀವಿ. ಆ, ನಾವು ಯಾವ ರೀತಿ ವರ್ತಿಸ್ಬೇಕು ಸಭೆಯಲ್ಲಿ ಆರಾಧನೆಯ ಸಮಯದಲ್ಲಿ ಅಂತ ಹೇಳ್ಬಿಟ್ಟು. ಹ್ಮ್ ಸೊ ಇವತ್ತು ನಾವು ಮುಖ್ಯವಾಗಿ ಮೂರನೇದಾಗಿ ಧ್ಯಾನ ಮಾಡೋಣ. ಆರಾಧನೆಯ ವಿಷಯ ಏನಾಗಿರ್ಬೇಕು ಅಂತ, ಅಂದ್ರೆ ಆರಾಧನೆಯಲ್ಲಿ ಮುಖ್ಯವಾಗಿ ಏನ್ ಇರ್ಬೇಕು ಅಂತ ಹೇಳಿ. ದೇವರನ್ನ ಆರಾಧಿಸ್ಬೇಕು, ದೇವರ ನಾಮ ಮಹಿಮೆ ಪಡಿಸ್ಬೇಕು ಅಂತ ನಾವು ಸಭೆಗೆ ಹೋಗ್ತೀವಲ್ವಾ. ಆ ಆರಾಧನೆಗಳಲ್ಲಿ ಮುಖ್ಯವಾಗಿ ಇರಬೇಕಾಗಿರೋದು ಏನು ಅಂತ, ಆರಾಧನೆಯ ವಿಷಯದಲ್ಲಿ ಹಲವು ಅಂಶಗಳಿರುತ್ತೆ. ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಒಂದೂವರೆ ಗಂಟೆ 2 ಗಂಟೆ ನಾವು ಸಭೆಯಲ್ಲಿ ಇರ್ತೀವಿ ಅಂದ್ರೆ ಏನೆಲ್ಲ ವಿಷಯಗಳಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರುತ್ತೆ. ಒಂದಾದ್ಮೇಲೆ ಒಂದು ಸೇವಕರು ನಡೆಸ್ಕೊಡ್ತಿರ್ತಾರೆ. ಅದರಲ್ಲೂ ಈಗ ನಮ್ಮ ಒಂದು ಸಭೆಯಲ್ಲಿ ನಡೆಯುವಂತಹ
ಆ ಆರಾಧನೆಯ ಕ್ರಮವನ್ನ ಕೂಡ ಪ್ರತಿ ಭಾನುವಾರ ನಾನು ಗ್ರೂಪ್ಗಳಲ್ಲಿ ಕೂಡ ಹಾಕಿರ್ತೀನಿ. ಒಂದರ ನಂತರ ಒಂದು ಪ್ರಾರಂಭದ ಪ್ರಾರ್ಥನೆಯಿಂದ ಹಿಡಿದು ಕೊನೆ ಪ್ರಾರ್ಥನೆ ಅಂತ್ಯ ಆಶೀರ್ವಾದದವರೆಗೂ ಕೂಡ ಒಂದಾದ್ಮೇಲೆ ಒಂದು ಏನು ಯಾವ ರೀತಿ ಕ್ರಮಬದ್ಧವಾಗಿ ಅಂತ ಹೇಳ್ಬಿಟ್ಟು. ಸೊ ಅಷ್ಟೆಲ್ಲ ನಾವು ಮಾಡಿದ್ರು ಕೂಡ ಅವುಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿ ಮುಖ್ಯತ್ವ ಕೊಡಬೇಕಾಗಿರುವಂತಹ ಒಂದು 4 ವಿಷಯಗಳ ಬಗ್ಗೆ ನಾವು ಯೋಚನೆ ಇವತ್ತು ಧ್ಯಾನ ಮಾಡೋಣ. ಆ 4 ವಿಷಯಗಳಲ್ಲಿ ಮೊದಲನೇದು ಬಂದು ಸ್ತುತಿ ಇರಬೇಕು ಅಂತ ಹೇಳಿ. ಅಂದ್ರೆ ಸ್ತುತಿ ಆರಾಧನೆ ಇರುವಂತದ್ದು ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕೆ ಪ್ರಾರಂಭದಲ್ಲೇ ನಾವು ದೇವರನ್ನ ಆರಾಧಿಸ್ತೀವಿ? ಒಂದು ಕಾಲು ಗಂಟೆ, ಅರ್ಧ ಗಂಟೆ ಅನೇಕ ಹಾಡುಗಳನ್ನ ಹಾಡಿ ನಾವು ದೇವರನ್ನ ಆರಾಧಿಸ್ತೀವಿ. ಇಲ್ಲಿರುವಂತಹ ಅವರು ಕೂಡ ತುಂಬಾ ಜನ ಆರಾಧನೆ ನಡೆಸೋರಾಗಿದ್ದೀರಾ ನಿಮ್ಮ ಸಭೆಗಳಲ್ಲಿ. ಸೇವೆ ಆರಾಧನೆಗಾಗಿ ನೀವು ಹಾಡುಗಳನ್ನ ಆರಿಸಿಕೊಳ್ಳುವಾಗ ಆ, ನಿಮಗ್ ಬರೋ ಹಾಡೋ ಅಥವಾ ತುಂಬಾ ಪಾಪ್ಯುಲರ್ ಹಾಡೋ, ರಾಗ ಚೆನ್ನಾಗಿದೆ ಅಂತಾನೋ, ಮ್ಯೂಸಿಕ್ ಚೆನ್ನಾಗಿದೆ ಅಂತಾನೋ, ಫೀಲಿಂಗ್ ಚೆನ್ನಾಗಿದೆ ಅಂತಾನೋ, ಆ ಆ ರೀತಿ ಎಲ್ಲ ನಾವು ಒಂದು ಹಾಡನ್ನ ಸೆಲೆಕ್ಟ್ ಮಾಡಬೇಕಾಗಿರೋದು. ಅದರಲ್ಲಿ ದೇವ್ರನ್ನ ಮಹಿಮೆ ಪಡಿಸುವಂತಹ ವಿಷಯ ಏನಿದೆ ಅನ್ನೋದನ್ನ ನೋಡ್ಬೇಕು. ಆ ಹಾಡು ಹಾಡೋದು ಯಾರಿಗೆ? ನಾವು ದೇವರಿಗೆ, ಮನುಷ್ಯರಿಗೆ ನಾವು ಹಾಡುವಾಗ ವಿಶ್ವಾಸಿಗಳಿಗೆ ಮನ ಮುಟ್ಟುವಂಥದ್ದಲ್ಲ ಆರಾಧನೆ ಆಗಿರ್ಬೇಕಾಗಿರೋದು, ದೇವ್ರಿಗೆ ಮನ ಮುಟ್ಟುವಂಥದ್ದು, ದೇವ್ರಿಗೆ ಇಷ್ಟವಾಗುವಂತ ಆರಾಧನೆ ಆಗಿರ್ಬೇಕು. ಯಾಕಂದ್ರೆ ನಾವು ಮನುಷ್ಯನ ಮೆಚ್ಚಿಸಕ್ಕಲ್ಲ ನಾವು ಆರಾಧನೆ ಮಾಡ್ತಿರೋದು, ದೇವ್ರನ್ನ ಮೆಚ್ಚಿಸೋದಕ್ಕೆ ಅಲ್ವಾ. ಆರಾಧನೆ ಅಂದ್ರೆ ನಾವು ದೇವ್ರಿಗೆ ಕೊಡೋದಕ್ಕೆ ನಾವು ಹೋಗ್ತಾ ಇರೋದು. ಹಾಗಾಗಿ ಮನುಷ್ಯರಿಗೆ ಏನಂದ್ರೆ ಒಳ್ಳೆ ಮ್ಯೂಸಿಕ್ ಇರಬೇಕು, ಕುಣಿಬೇಕು, ಕುಡ್ದ ಏನೋ ಚಪ್ಪಾಳೆ ಹೊಡೆದು ಕೂಗಾಡ್ಬೇಕು, ಕಿರ್ಚಾಡ್ಬೇಕು. ಅವರ ಅವ್ರಿಗೆ ಇರುವಂತ ಶಕ್ತಿ, ಅವ್ರಿಗಿರುವಂತಹ ಬಲವೆಲ್ಲ ಉಪಯೋಗಿಸಿ ಅವ್ರು ಆರಾಧನೆ ಮಾಡ್ತಾರೆ. ಅದಾದ್ಮೇಲೆ ಸುಸ್ತಾಗಿ ಬಿಡ್ತಾರೆ ಸ್ವಲ್ಪ ಹೊತ್ತಿಗೆ. ಹ ಅಂದ್ರೆ ಹೇಳ್ತಿರುವಂತದ್ದು ಆ ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಆರಾಧನೆ ಅನ್ನೋದು ನಾವು ದೇವ್ರು ಮಾಡ್ತಿರೋದ್ರಿಂದ ನಾವು ಸೆಲೆಕ್ಟ್ ಮಾಡುವಂತಹ ಹಾಡುಗಳೇನಿದೆ ಅವು ತುಂಬಾ ಮುಖ್ಯ. ಅದರಲ್ಲಿರುವಂತಹ ಪದಗಳು ತುಂಬಾ ಮುಖ್ಯ. ಆ ವಾಕ್ಯಾನುಸಾರ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ಬರ್ದಿರೋರು, ಆ, ಸೇ ಎಷ್ಟೋ ಜನ ಸೇವಕರುಗಳು, ವಿಶ್ವಾಸಿಗಳು ಹಾಡುಗಳನ್ನ ಬರ್ದಿರ್ತಾರೆ. ಅವರ ಸಿಚುವೇಶನ್ ತಕ್ಕಂತೆ ಬರ್ದಿರ್ತಾರೆ ಅನೇಕ ಸಲ. ಅವ್ರಿಗೆ ಏನ್ ಅನ್ಸುತ್ತೋ ಅದ್ ಬರ್ದಿರ್ತಾರೆ ವಿನಃ ಬೈಬಲ್ ಓದಿ ಸತ್ಯ ಯಾವುದು, ಸತ್ಯಾನುಸಾರವಾಗಿ ನಾವು ಬೈಬಲ್ ಏನೋ ವಚನ ಏನೋ ಹಾಡುಗಳನ್ನ ಬರಿಬೇಕು ಅಂತ ಅನೇಕ ಸಲ ಅಲ್ಲ, ಅವ್ರಿಗೆ ಏನ್ ಅನ್ಸುತ್ತೋ, ಓ ದೇವರಾತ್ಮ ನನಗೆ ತಿಳಿಯಪಡಿಸ್ತಿದ್ದಾನೆ ಅಂತೆಲ್ಲ ಬರೀತಿರ್ತಾರೆ. ಅದರಲ್ಲಿ ಎಷ್ಟೋ ಹಾಡುಗಳು ದೇವ್ರ ಮಹಿಮೆ ಪಡಿಸುವಂತದ್ದಲ್ಲ, ಅದೇನೋ ಮನುಷ್ಯರ ಹತ್ರ ಮಾತಾಡೋ ತರ ಇರುತ್ತೆ, ಮನುಷ್ಯರಿಗೆ ಹೇಳೋ ತರ ಇರುತ್ತೆ. ಹಾಡು ಅಂದ್ರೆ ದೇವ್ರಿಗೋಸ್ಕರ ತಾನೆ. ಮನುಷ್ಯರನ್ನ ಬಲಪಡಿಸಿ ಮನುಷ್ಯರಿಗೆ ಹೇಳೋ ತರ ಇರುತ್ತೆ. ಆ ಸೊ ವಿಶ್ವಾಸಿಗಳಿಗೆ ಹೇಳ್ತಿರೋ ತರ ಇರುತ್ತೆ. ಹಾಡು ಅದು ದೇವ್ರನ್ನ ಆರಾಧನೆ ಮಾಡುವಂಥದ್ದು. ಆತನು ಮಾಡಿರುವಂತ ಕಾರ್ಯಗಳು, ಆ ದೇವರು ಯಾರು, ಆತನ ಶ್ರೇಷ್ಠತೆ ಏನು, ಆತನ ಪರಿಶುದ್ಧತೆ ಏನು, ಆತನ ಸರ್ವ ಸೃಷ್ಟಿಕರ್ತನಾಗಿರುವಂತ ದೇವರು, ಆತನ ಬಲ ಎಂಥದ್ದು, ಆತನ ಸರ್ವ ವ್ಯಾಪಿಯಾಗಿ ಸರ್ವಶಕ್ತನಾಗಿ ಸರ್ವಾಧಿಕಾರಿಯಾಗಿ, ಆತನ ಸ್ಥಾನಮಾನ ಏನು, ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಮಾನವತರಾಗಿ ಬಂದಿದ್ದಾಗ್ಲಿ, ನಮಗೋಸ್ಕರ ಸತ್ತದ್ದಾಗ್ಲಿ, ಎದ್ದದ್ದಾಗ್ಲಿ, ನಮ್ಮನ್ನ ಎಲ್ಲ ಸಮಸ್ಯೆಗಳನ್ನ ನೀಗಿಸಿದ್ದಾಗ್ಲಿ, ಆತನು ನಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಹಾಡಿ ಹೊಗಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡಬೇಕು ಅಂದ್ರೆ ಎಷ್ಟು ದೊಡ್ಡ ಸಭೆ ನೆರೆದಿದ್ರು ಕೂಡ ಆ ಸಭೆಯಲ್ಲಿ ಒಬ್ಬ ವ್ಯಕ್ತಿನ ನಾವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ 1 5 ನಿಮಿಷ ಅಂದ್ರೆ ಅವ್ರನ್ನ ಆರಾಧಿಸ್ತಿದೀವಿ ಅಂತ ಅರ್ಥ. ಉದಾಹರಣೆಗೆ, ಸೊ ಆ ವ್ಯಕ್ತಿ ಬಗ್ಗೆನೇ ನಾವು ಮಾತಾಡ್ತೀವಿ. ನಾವೇನೇ ಮಾತಾಡಿದ್ರು ಆ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ, ಆ ವ್ಯಕ್ತಿನೇ ಕೇಂದ್ರವಾಗಿ ಇಟ್ಟುಕೊಂಡು, ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಮಾತಾಡ್ತೀವಿ. ಬೇ ಇದ್ದಕ್ಕಿದ್ದಂಗೆ ನಾವು ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀವಾ? ಇಲ್ಲ, ಮಾತಾಡಲ್ಲ. ಯಾವ ವ್ಯಕ್ತಿಯ ಬಗ್ಗೆ ನಾವು ಮಾತನಾಡಕ್ಕೆ ಆ ಸ್ಟೇಜ್ ಮೇಲೆ ಹೋಗ್ತೀವೋ ಆ ವ್ಯಕ್ತಿ ಬಗ್ಗೆ ಮಾತ್ರನೇ ಮಾತಾಡ್ತೀವಿ. ಅವ್ರು ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ, ಅವ್ರು ಏನೆಲ್ಲ ಆ, ಆ, ಮಾಡಿದ್ದಾರೆ, ಒಳ್ಳೆ ಕಾರ್ಯಗಳನ್ನ ಹೇಳಿ ಜನರ ಮುಂದೆ ನಾವು ಹೊಗಳ್ತಾ ಇರ್ತೀವಿ. ಜನರು ಚಪ್ಪಾಳೆ ಹೊಡೆದು ಕೂಗಿ ಕಿರ್ಚಾಡ್ತಿರ್ತಾರೆ. ಆರಾಧನೆ ಅನ್ನುವಂಥದ್ದು, ಆರಾಧನೆ ನಾಯಕರು ಮಾಡುವಂಥದ್ದು ಕೂಡ ಇದೇನೆ. ದೇವರು ಮಾಡಿರುವಂತಹ ಮಹತ್ ಕಾರ್ಯಗಳನ್ನ, ದೇವರ ಕ್ರಿಯೆಗಳನ್ನ, ಆತನ ಒಂದು ಸ್ವಭಾವವನ್ನ, ಗುಣಲಕ್ಷಣಗಳನ್ನ ಹೊಗಳುವಂಥದ್ದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಆ ಒಂದ್ ವೇಳೆ ಕೆಲವು ಹಾಡುಗಳು ರಾಗ ಸರಿ ಇಲ್ಲ ಆದ್ರೂ ಕೂಡ, ಕೆಲವು ಹಾಡುಗಳು ಕಷ್ಟವಾಗಿದ್ರು ಕೂಡ ಹಾಡಕ್ಕೆ, ಆದ್ರೆ ಪದಗಳು ಮತ್ತು ಅದರಲ್ಲಿರೋ ಸತ್ಯ ತುಂಬಾ ಚೆನ್ನಾಗಿರುತ್ತೆ. ಅದು ಕಷ್ಟಪಟ್ಟು ನಾವು ಕಲ್ತ್ರು ಅದು ವ್ಯರ್ಥವಾಗೋದಿಲ್ಲ. ಹಾಗಾಗಿ ಒಂದು ಹಾಡನ್ನ ನಾವು ಅದನ್ನ ರಾಗನೋ, ತಾಳನೋ, ಅಥವಾ ಆ ಸಂಗೀತನೋ, ಅಥವಾ ಫೀಲಿಂಗ್ ಚೆನ್ನಾಗಿರುತ್ತೆ ಅಂತಾನೋ ಅಲ್ಲದೆ, ಅದರಲ್ಲಿ ಎಷ್ಟು ಮಟ್ಟಿಗೆ
ಸತ್ಯ ಇದೆ, ಆ, ಎಷ್ಟು ಮಟ್ಟಕ್ಕೆ ವಾಕ್ಯಾನುಸಾರ ಇದೆ, ದೇವನಾಮ ಮಹಿಮೆ ಪಡುವಂತ ಅಂಶಗಳು ಈ ಹಾಡಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಒಂದ್ಸಲಿ ನಾನು ಒಬ್ರ ಹತ್ರ ಮಾತಾಡ್ತಿರುವಾಗ ಒಂದು ಹಾಡಲ್ಲಿ ಆ, ಚರಣ ಬಂದಿದ್ದೇನೆ ನಾನು. ಹ್ಮ್ ಸೊ ಅದ್ರ ಅರ್ಥನೂ ಗೊತ್ತಿರಲ್ಲ. ಆದ್ರೆ ತುಂಬಾ ಫೇಮಸ್ ಹಾಡದು, ಆದ್ರೂ ಆ ಪದದ ಅರ್ಥ ಏನು ಅಂತಾನು ಗೊತ್ತಿರಲ್ಲ. ಮತ್ತೆ ಆ ನಾವು ನಂಬುವಂತ ಸತ್ಯ ಒಂದಾದ್ರೆ ಹಾಡುಗಳೇ ಒಂದು ರೀತಿ ಇರುತ್ತೆ. ಆದ್ರೆ ಅದು ನಮ್ಮ ನಂಬಿಕೆಗೆ, ನಾವು ಏನನ್ನ ದೃಢವಾಗಿ ನಂಬಿರ್ತೀವೋ ಅದಕ್ಕೆ ವಿರುದ್ಧವಾಗಿರುತ್ತೆ. ಸೊ ಹಾಗಾಗಿ ಅಂಥದ್ದು ಅವುಗಳನ್ನ ಸ್ವಲ್ಪ ನಾವು ಆಲೋಚನೆ ಮಾಡಿ ಅಥವಾ ಜ್ಞಾನಪೂರ್ವಕವಾಗಿ ಸೆಲೆಕ್ಟ್ ಮಾಡಿ ದೇವ್ರ ನಾಮ ಮಹಿಮೆ ಪಡುವಂತ ಹಾಡುಗಳನ್ನ ಹಾಡಬೇಕು ಅಂತ, ಸ್ತುತಿ ಆರಾಧನೆಗಳಲ್ಲಿ ಇರಬೇಕು ಅಂತ. ವಚನ ಓದೋಣ. ಆ, ನಿರೀಕ್ಷೆ ಓದ್ತಾಳೆ ವಚನಗಳನ್ನ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 15ನೇ ವಚನವನ್ನು ಓದೋಣ. ಇಬ್ರಿ 13:15. ಆದದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಆಮೇಲೆ ಆಮೇಲೆ ದೇವರ ನಾಮ ಸ್ತೋತ್ರವಾಗಲಿ. ಸೊ ಇಲ್ಲಿ ವಚನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆತನ ಮೂಲಕವಾಗಿಯೇ, ಅಂದ್ರೆ ಆತನು ಅಂದ್ರೆ ಕ್ರಿಸ್ತನು, ಕ್ರಿಸ್ತನ ಮೂಲಕವಾಗಿಯೇ ನಾವೇನ್ ಮಾಡ್ಬೇಕು, ದೇವರಿಗೆ ಸ್ತೋತ್ರ ಯಜ್ಞಗಳನ್ನ ಸಮರ್ಪಿಸ್ಬೇಕು ಅಂತ ಹೇಳಿ. ಅದು ಕೂಡ ಎಡೆ ಬಿಡದೆ ದೇವರಿಗೆ ನಾವೇನಾದ್ರೂ ದೇವರಿಗೆ ಕೊಡ್ತೀವಿ ಅಂದ್ರೆ ಅದು ಆ, ಆರಾಧನೆ ಆಗಿದೆ, ಸ್ತುತಿ ಆರಾಧನೆ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ಸ್ತುತಿಯನ್ನು ವ್ಯಕ್ತಪಡಿಸುವಂತದ್ದು ಯಾವ ರೀತಿ ಅಂದ್ರೆ, ಸ್ತುತಿ ಆರಾಧನೆಗಳಲ್ಲಿ ನಾವು ಕೃತಜ್ಞತೆನ ಸಮರ್ಪಣೆ ಮಾಡಬೇಕು. ಅಂದ್ರೆ ದೇವರು ನಮ್ಮನ್ನ ಸೃಷ್ಟಿಸಿದ್ದಕ್ಕಾಗಲಿ, ದೇವರು ನಮಗಾಗಿ ಈ ಲೋಕದಲ್ಲಿ ಬಂದಿದ್ದಕ್ಕಾಗಲಿ, ದೇವರು ನಮ್ಮನ್ನ ಕ್ಷಮಿಸಿದ್ದಕ್ಕಾಗಲಿ, ದೇವರು ನಮ್ಮನ್ನ ತನ್ನ ಮಕ್ಕಳಾಗಿ ಮಾರ್ಪಡಿಸಿದ್ದಕ್ಕಾಗಲಿ, ದೇವರು ನಮಗೆ ನಿತ್ಯ ಜೀವ ಕೊಟ್ಟದ್ದಕ್ಕಾಗಲಿ. ಸೊ ಈ ಎಲ್ಲಾ ವಿಷಯಗಳಿಗಾಗಿ ದೇವ್ರ ನಾಮನ ನಾವು ಮಹಿಮೆಪಡಿಸ್ಬೇಕು. ಮತ್ತೆ ಸ್ತುತಿ ಆರಾಧನೆಯಲ್ಲಿ ನಾವು ಪಶ್ಚಾತ್ತಾಪ ಪಡುವಂತ ವಿಷಯಗಳು ಇದ್ರೆ, ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನ ನಾವೇನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ಸ್ತುತಿ ಆರಾಧನೆಯ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡ್ಬೇಕು. ಇಲ್ಲಾಂದ್ರೆ ನಮ್ಮ ಆರಾಧನೆ, ನಮ್ಮ ಸ್ತುತಿ ಸ್ತೋತ್ರಗಳು ದೇವರ ಸನ್ನಿಧಿಗೆ ಹೇಗೆ ಹೋಗುತ್ತೆ? ನಾವು ಪರಿಶುದ್ಧ ದೇವರನ್ನ ಆರಾಧಿಸುವಾಗ ಸಂಪೂರ್ಣವಾಗಿ ನಾವು ಆ ಪಶ್ಚಾತ್ತಾಪ ಪಟ್ಟು ನಮ್ಮ ತಪ್ಪುಗಳನ್ನ ಅರಿಕೆ ಮಾಡಿ ದೇವರಿಗೆ ಒಂದು ಕ್ಷಮಾಪಣೆ ಹೃದಯದೊಂದಿಗೆ ದೇವ್ರನ್ನ ಆರಾಧಿಸ್ಬೇಕು ಅಂತ. ಸ್ತುತಿ ಸ್ತೋತ್ರ ಮಾಡುವಾಗ ಪ್ರಾರ್ಥನೆಗಳಿರ್ಬೇಕು, ಸ್ತುತಿ ಸ್ತೋತ್ರದಲ್ಲಿ ಹಾಡುಗಳಿರ್ಬೇಕು. ಸೊ ಈ ಎಲ್ಲ ವಿಷಯಗಳು ಆ ಸ್ತುತಿಯಲ್ಲಿ ಸೇರಿರ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೇನೆ ಭಾನುವಾರ ನಾವು ಪ್ರಾರ್ಥನೆಗೆ ಹೋಗಕ್ ಮುಂಚೆ, ಆರಾಧನೆ ಪ್ರಾರಂಭ ಮಾಡೋದಕ್ ಮುಂಚೆನೆ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆಯೊಂದಿಗೆ ಹಾಡಾಡ್ತಾ ದೇವ್ರ ನಾಮವನ್ನು ಮಹಿಮೆ ಪಡಿಸ್ತಾ ಇರ್ತೀವಿ. ಇಲ್ಲಿ ಜಾಯ್ನ್ ಆಗಿರುವಂತವ್ರೆಲ್ಲರೂ ಸ್ತುತಿಯ ಆರಾಧನೆಗಳು ಹಾಡುವಾಗ ದೇವನಾಮ ಮಹಿಮೆಪಡಿಸುವಂತಹ ವಿಷಯಗಳು ಇರಲಿ. ಆ, ದೇವರು ಯಜಮಾನನಾಗಿರ್ಲಿ, ಆ ಹಾಡಲ್ಲಿ ದೇವರು ಕೇಂದ್ರವಾಗಿರ್ಲಿ. ದೇವರ ನಾಮಕ್ಕೆ ಸ್ತೋತ್ರ. ಎರಡನೇದಾಗಿ ಆ ಆರಾಧನೆಯ ವಿಷಯ, ಎರಡನೇದಾಗಿ ಪ್ರಾರ್ಥನೆ ಆಗಿರ್ಬೇಕು ಅಂತ. ಸಭೆಯಲ್ಲಿ ಅಥವಾ ನಾವು ಕೂಟ ಎಲ್ಲೇ ನಾವಿಬ್ಬರು ಮೂವರು ಕೂಡಿ ಪ್ರಾರ್ಥಿಸುವಾಗ ಕುಟುಂಬದ ಪ್ರಾರ್ಥನೆಯಲ್ಲಿ ಸ್ತುತಿ ಸ್ತೋತ್ರ ಒಂದು ಇರ್ಬೇಕಾಗಿರೋದು, ಎರಡನೇದು ಪ್ರಾರ್ಥನೆ ಇರಬೇಕು. ತುಂಬಾ ಕಡೆ ನಾವು ಹೋಗಿರ್ತೀವಲ್ಲ, ಅರ್ಧ ಗಂಟೆ ಮಾತಾಡ್ತೀವಿ ವಿಶ್ವಾಸಿಗಳ ಹತ್ರ ಆಗ್ಲಿ, ನಾವು ಹೋಗಿರುವಂತ ಜಾಗದಲ್ಲಿ ಒಂದು ಅರ್ಧ ಗಂಟೆ ಮಾತಾಡ್ತೀವಿ, 1 ಗಂಟೆ ಚರ್ಚೆ ಮಾಡ್ತಿರ್ತೀವಿ. ಆದ್ರೆ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ಬಿಟ್ಟು 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಪ್ರಾರ್ಥನೆಗೆ ಹೆಚ್ಚು ಸಮಯವನ್ನ ನಾವು ಕೊಡೋದಿಲ್ಲ. ಆದ್ರೆ ಅದೇ ಈಗ ಒಂದು ವಿಶ್ವಾಸಿ ಮನೆಗೆ ಹೋದ್ರೆ ಸುಮಾರು ಹೊತ್ತು ನಾವು ಮಾತಾಡ್ತೀವಿ. ಮಾತಾಡೋದಕ್ಕಾಗಲಿ, ಅವ್ರು ಏನಾದ್ರು ಮಾಡ್ಕೊಟ್ರೆ ತಿನ್ನೋದು ಕುಡಿಯೋದು, ಹೆಚ್ಚು ಸಮಯ ಕಳಿತೀವಿ. ಸರಿ, ಸಮಯ ಆಯ್ತು, ಮನೆಗೆ ಹೋಗೋ ಟೈಮ್ ಆಯ್ತು ಅಂತ ಹೇಳಿ ಆರಾಧನೆ ಪ್ರಾರ್ಥನೆ ಚಿಕ್ಕದಾಗಿ ಮಾಡಿ ಮುಗಿಸ್ಬಿಡ್ತೀವಿ. ನಾವಲ್ಲಿ ಕೂಡಿರೋದೇ ದೇವ್ರನಾಮ ಮಹಿಮೆ ಪಡಿಸೋದಕ್ಕಲ್ವಾ. ಹಾಗಾಗಿ ಪ್ರಾರ್ಥನೆ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಪ್ರಾರ್ಥನೆಗಳು ಇರಬೇಕು ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಮ್ಮ ಒಂದು ಸಭೆಯಲ್ಲೂ ಕೂಡ ಈ ಆ ರೆಪ್ರೆಸೆಂಟೇಟಿವ್ ಪ್ರೇಯರ್ ಅಂತ ಹೇಳ್ತೀವಿ, ಪ್ರತಿನಿಧಿ ಪ್ರಾರ್ಥನೆ ಅಂತ. ಪ್ರತಿಯೊಂದು ವಿಷಯಗಳಿಗಾಗಿನೂ ಪ್ರಾರ್ಥನೆ ಮಾಡ್ತೀವಿ. ಯಾರೆಲ್ಲ ನಮ್ಮ ಜೊತೆ ಸೇವೆಯಲ್ಲಿದ್ದಾರೆ, ಎಲ್ಲೆಲ್ಲ ನಾವು ಸೇವೆಗಳಿಗೆ ಹೋಗ್ತೀವಿ, ಮತ್ತೆ ಆ, ಏನೆಲ್ಲ ಆ ವಾರದಲ್ಲಿ ಆ ತಿಂಗಳಲ್ಲಿ ಸೇವೆಯ ಕಾರ್ಯಕ್ರಮಗಳು ಇರುತ್ತೆ, ಪ್ರತಿಯೊಂದನ್ನು ನೆನೆಸಿ ಕೂಡ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗೆ ಆ, ಹೆಚ್ಚಿನ ಪ್ರಾರ್ಥನೆಯನ್ನ ಆ,
ಕೊಡಬೇಕು ಮತ್ತೆ ಪ್ರಾರ್ಥನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಾವೇನೆಲ್ಲ ಚರ್ಚೆ ಮಾಡಿರ್ತೀವಿ, ಏನೆಲ್ಲ ಅವ್ರಿಗೆ ಧೈರ್ಯ ತುಂಬಿರ್ತೀವಿ ಅಥವಾ ಏನೆಲ್ಲ ನಾವು ಅಷ್ಟೊತ್ತು ಮಾತಾಡಿರ್ತೀವಲ್ಲ, ನಾವೇನೇ ಮಾತಾಡಿದ್ರು ಅದು ನೆರವೇರಲ್ಲ. ಆದ್ರೆ ಅದನ್ನ ದೇವರ ಸನ್ನಿಧಿಗೆ ಒಪ್ಪಿಸ್ಕೊಡ್ಬೇಕು. ಈಗ ಉದಾಹರಣೆ, ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಕೋಳಿಗಳ ಬಗ್ಗೆ ನಾವು ನೋಡಿದ್ರೆ ಕೋಳಿ ಮೊಟ್ಟೆ ಇಡುತ್ತೆ. ಆದ್ರೆ ಆ ಕೋಳಿ ಅದ್ರ ಮೇಲೆ ಕೂತ್ಕೊಂಡು ಆ ಕಾವು ಹೀಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಮರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಮೊಟ್ಟೆ ಮೊಟ್ಟೆಯಾಗೆ ಇರುತ್ತೆ, ಕೊನೆಗೆ ಅದು ಕೆಟ್ಟೋಗುತ್ತೆ ಅಂತ ನಾವು ನೋಡ್ತೀವಿ. ಯಾಕಿದು ಉದಾಹರಣೆಯಾಗಿ ಹೇಳ್ತಿದ್ದೀನಿ ಅಂದ್ರೆ, ನಾವೇನೇ ಚರ್ಚೆಗಳು ಮಾಡಿದ್ರು ಕೂಡ ಅದು ಪ್ರಾರ್ಥನೆಯೊಂದಿಗೆ ಮುಗಿಸುವಂಥದ್ದು, ಪ್ರಾರ್ಥನೆಯಲ್ಲಿ ಅದನ್ನ ಇಡುವಂಥದ್ದು ತುಂಬಾ ಮುಖ್ಯ. ಅದು ಫಲ ಕೊಡಬೇಕು ಅಂದ್ರೆ, ನಾವು ಅನ್ಕೊಂಡದ್ದು ಅದು ನೆರವೇರಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಚರ್ಚೆ ಮಾಡುವಂತ ವಿಷಯಗಳು, ನಮ್ಮ ಮನಸ್ಸಿಗೆ ಬರುವಂತ ವಿಷಯಗಳು, ನಾವೇನ್ ಮಾಡ್ಬೇಕು ಅನ್ಕೊಂಡಿರುವಂತ ವಿಷಯಗಳಿಗೆ ನಾವು ಪ್ರಾರ್ಥನೆ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ವಚನಗಳನ್ನು ಓದೋಣ. ಒಂದು ಎರಡು ವಿಷಯಗಳು. ಪ್ರಕಟಣೆಯಲ್ಲಿ 5ನೇ ಅಧ್ಯಾಯ 8ನೇ ವಚನ ಓದೋಣ. ತೆಗೆದುಕೊಂಡಾಗ ಆ ನಾಲ್ಕು ಜೀವಿಗಳು ಇಪ್ಪತ್ತು ನಾಲ್ಕು ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಆಮೇಲೆ ಹಿರಿಯರ ಕೈಗಳಲ್ಲಿ ವೀ- ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಇಲ್ಲಿ ಪ್ರಾರ್ಥನೆಗಳು ಎಷ್ಟು ಪ್ರಾಮುಖ್ಯ ಅಂತ ನೋಡ್ತಾ ಇದೆ. ಆ ನಾಲ್ಕು ಜೀವಿಗಳು ಮತ್ತು 24 ಮಂದಿ ಹಿರಿಯರು, ಯಜ್ಞ ಯಜ್ಞದ ಕುರಿಯಾದಾತನು ಯಾರು? ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನ ಪಾದಕ್ಕೆ ಬಿದ್ದರು ಅಂತ. ಮತ್ತೆ ಆ ಹಿರಿಯರ ಕೈಯಲ್ಲಿ ಏನೆಲ್ಲ ಇತ್ತು ಅಂದ್ರೆ, ವೀಣೆಗಳು ಇತ್ತು ಮತ್ತು ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪರಾತಿಗಳಿದ್ದವು. ನಾನು ನೀನು ಮಾಡುವಂತ ಪ್ರಾರ್ಥನೆಗಳು ವ್ಯರ್ಥವಾಗಲ್ಲ ಅಲ್ವಾ? ದೇವರ ಸನ್ನಿಧಿಗೆ ಹೋಗಿ ಹೋಗುತ್ತೆ. ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಹೇಗೆ ಉತ್ತರ ಸಿಗುತ್ತೆ ನಮಗೆ? ದೇವರ ಸನ್ನಿಧಿ ಅಥವಾ ದೇವರ ಆತ್ಮನು ಕ್ರಿಯೆ ಮಾಡಬೇಕು ಅಂದ್ರೆ ನಾವು ಮಾಡೋ ಪ್ರಾರ್ಥನೆಗಳ ಮೂಲಕ. ಹಾಗಾಗಿ ಪ್ರಾರ್ಥನೆಯಲ್ಲಿ ಭರವಸೆಗಳನ್ನ ಕಳ್ಕೋಬಾರದು. ಐದು ದೇವರ ಮಗುವಿನ 5 ಭರವಸೆಗಳಲ್ಲಿ ಒಂದು ಪ್ರಾರ್ಥನೆಗೆ ಉತ್ತರಗಳ ಭರವಸೆ. ನಿನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳಾಗಲಿ, ನಿನ್ನ ಜೀವನದಲ್ಲಿ ಏನೇ ಕಷ್ಟಗಳು ಬರಲಿ, ನಿನ್ನ ಜೀವಿತದಲ್ಲಿ ಏನೇ ಆ ಆ, ಹೊರಗಡೆ ಬರಕ್ ಆಗಲ್ಲ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಕ್ಕಟ್ಟಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ನಿನಗೆ ಅನಿಸ್ಬೋದು. ಕೆಲವು ಸಲ ನಮ್ಮ ಬಲದಿಂದ ನಾವು ಹೊರಗಡೆ ಬರಕ್ ಆಗಲ್ಲ. ಒಂದ್ಸಲಿ ನಾವು ಬಿದ್ದ ಮೇಲೆ ಕೆಲವು ವಿಷಯಗಳಲ್ಲಿ ಹೊರಗಡೆ ಬರಕ್ಕಾಗಲ್ಲ. ಆದ್ರೆ ದೇವರು ನಮ್ಮನ್ನ ಅದರಿಂದ ಹೊರಗಡೆ ತರೋದಕ್ಕೆ ಸಾಧ್ಯ ಇದೆ. ಹೇಗೆ ದೇವ್ರು ನಮಗೆ ಸಹಾಯ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆಗಳ ಮೂಲಕ. ಹಾಗಾಗಿ ಪ್ರಾರ್ಥನೆ ಮಾಡೋದು ತುಂಬಾ ಮುಖ್ಯವಾಗಿದೆ. ಇನ್ನೊಂದು ವಚನವನ್ನು ನಾವು ಓದುವಾಗ, ಅದೇ ಪ್ರಕಟಣೆ ಪುಸ್ತಕದಲ್ಲಿ 8ನೇ ಅಧ್ಯಾಯ 3-4 ಓದೋಣ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಾಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ನಮ್ಮ ಸೊ ನೀನು ನಾನು ಮಾಡುವಂತ ಪ್ರಾರ್ಥನೆಗಳು ಖಂಡಿತ ದೇವರ ಸನ್ನಿಧಿಗೆ ಏರಿ ಹೋಗುತ್ತೆ. ಹಾಗಾಗಿ ಪ್ರಾರ್ಥನೆ ಮಾಡಬೇಕು ಮತ್ತೆ ಮಾಡುವಂತೆ ಪ್ರೋತ್ಸಾಹ ಮಾಡಬೇಕು. ತುಂಬಾ ಸಮಸ್ಯೆಗಳು, ತುಂಬಾ ಕಷ್ಟಗಳು, ತುಂಬಾ ಆ ಆ, ಶ್ರಮೆಗಳು ನಮಗ್ ಬಂದಾಗ ನಾವು ಫಸ್ಟ್ ಮಾಡೋ ಕೆಲಸ ಏನಂದ್ರೆ ಸೋತ್ ಹೋಗೋದು. ಪ್ರಾರ್ಥನೆ ಮಾಡೋದನ್ನೇ ಮರ್ತು ಬಿಡ್ತೀವಿ, ಚಿಂತೆ ಮಾಡ್ಕೊಂಡು ಕೂತಿರ್ತೀವಿ. ನಾವು ಚಿಂತೆ ಮಾಡೋದ್ರಿಂದ ನಮ್ಮ ಸಮಯ, ನಮ್ಮ ಸಂದರ್ಭಗಳು ಬದಲಾಗಲ್ಲ. ಪ್ರಾರ್ಥನೆ ಎಲ್ಲವನ್ನ ಬದಲಾಯಿಸುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಅಂಥ ಒಂದು ನಂಬಿಕೆ ಉಳ್ಳವರಾಗಿ ಎಲ್ಲರೂ ನಾವು ಇರಬೇಕು. ಎಲ್ಲಾ ಪ್ರಾರ್ಥನೆಗಳ ಎಲ್ಲಿ ಇಬ್ಬರು ಮೂವರು ಸೇರ್ತೀವೋ ಅಲ್ಲಿ ಸ್ತುತಿ ಆರಾಧನೆ ಇರಬೇಕು. ಎರಡನೇದಾಗಿ ದೇವರ ಪ್ರಾರ್ಥನೆಗಳಿರ್ಬೇಕು. ಪ್ರತಿಯೊಂದು ವಿಷಯವನ್ನ ಕೂಡ ನಾವು ದೇವರ ಸನ್ನಿಧಿಯಲ್ಲಿ ಯೇಸು ಹೆಸರಲ್ಲಿ ಪ್ರಾರ್ಥನೆಗಳ ಮೂಲಕ ಸಮರ್ಪಣೆ ಮಾಡಬೇಕು. ಅದು ದೇವರ ಸನ್ನಿಧಿಗೆ ಏರಿ ಹೋಗುತ್ತೆ ಅಂತ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ಸೊ ಆ ಪ್ರಾರ್ಥನೆಯಲ್ಲಿ ಕೂಡ ಅದು ಧೂಪ ದ್ರವ್ಯ, ಅದು ಆ ಒಂದು ಧೂಪವಾಗಿದೆ. ಆ ಧೂಪ ಅಂದ್ರೆ ಅದು ಅದರಲ್ಲೂ ಕೂಡ ಕೃತಜ್ಞತೆ ಇರಬೇಕು. ಪ್ರಾರ್ಥನೆಗಳಲ್ಲಿ ನಾವು ಕೃತಜ್ಞತೆನ ಸಲ್ಲಿಸಬೇಕು. ಪ್ರಾರ್ಥನೆಯಲ್ಲಿ ನಾವು ಅರಿಕೆಗಳನ್ನ ಸಲ್ಲಿಸಬೇಕು.
ಪ್ರಾರ್ಥನೆಗಳಲ್ಲಿ ನಾವು ದೇವರ ವಾಕ್ಯವನ್ನ ಬಳಸಬೇಕು. ದೇವರ ವಾಕ್ಯಾನುಸಾರ ನಾವು ಪ್ರಾರ್ಥನೆ ಮಾಡಬೇಕು ಮತ್ತು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಬೇಕು. ಮಧ್ಯಸ್ಥಿಕೆ ಅಂದ್ರೆ ಮತ್ತೊಬ್ಬರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇದಾಗಿ ನಾವು ನೋಡುವಾಗ ವಾಕ್ಯಗಳಿರ್ಬೇಕು ಅಂತ. ವಾಕ್ಯಗಳು ಅಂದ್ರೆ ಸಂದೇಶ ಇರಬೇಕು ಅಂತ. ಆ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ನಾವು ಸಮಯ ಕೊಡ್ತೀವಿ, ಆದ್ರೆ ವಾಕ್ಯಕ್ಕೆ ಅನೇಕ ಸಲ ಸಮಯ ಕೊಡಲ್ಲ. ಬೇಗ ನಿಲ್ಸುವಂತಿರ್ತಾರೆ. ಈಗ ಒಂದು 5 ನಿಮಿಷ ಮಾತಾಡಿ, 10 ನಿಮಿಷ ಮಾತಾಡಿ ಅಂತ ಹೇಳ್ತಿರ್ತೀವಿ. ಅನೇಕ ಸಲ ಸಮಯ ಇದ್ರೂ ಕೂಡ ವಾಕ್ಯ ಕೇಳಕ್ ಇಷ್ಟ ಇರಲ್ಲ. ಎಲ್ಲ ಮಾತಾಡ್ಬಿಟ್ಟು ಸರಿ 5 ನಿಮಿಷದಲ್ಲಿ ನಿಲ್ಸ್ಬಿಡಿ ವಾಕ್ಯನ, 10 ನಿಮಿಷದಲ್ಲಿ ನಿಲ್ಸ್ಬಿಡಿ ವಾಕ್ಯನ ಅಂತ ಹೇಳ್ತಿರ್ತೀವಿ. ಕೆಲವು ಸಲ ವಾಕ್ಯನೇ ಇರಲ್ಲ. ನಾನು ಕೂಡ ಪಾಸ್ಟರ್ ಫೆಲೋಶಿಪ್ಗೆ ಹೋಗ್ತೀನಿ, HD ಕೋಟೆ ಪಾಸ್ಟರ್ ಫೆಲೋಶಿಪ್ ಅಲ್ಲಿ. ಪಾಸ್ಟರ್ಗಳೆಲ್ಲ ನಾವು ಸೇರಿ ಬರ್ತಿರ್ತೀವಿ. ಕೆಲವು ಸಲ ವಾಕ್ಯ ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಮೆಸೇಜ್ ಇರ್ಲಿ, ಒಬ್ಬೊಬ್ಬ ಪಾಸ್ಟ್ ಒಂದೊಂದು ತಿಂಗಳು ವಾಕ್ಯ ಕೊಡ್ಲಿ ಅಂತ ಹೇಳ್ತಾರೆ. 1 2 3 ತಿಂಗಳಿಗೆ ಮತ್ತೆ ಅದು ಬದಲಾಗ್ತಿರುತ್ತೆ. ಇಲ್ಲ, ಮೆಸೇಜ್ ಕೊಟ್ಕೊಂಡಿದ್ರೆ ತುಂಬಾ ಟೈಮ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಎಷ್ಟು ಬೇಸರ ಆಗುತ್ತೆ ಅಂತ ಹೇಳಿದ್ರೆ, ಈಗ ಬೇಡದಿರೋ ಚರ್ಚೆಗಳೆಲ್ಲ ಮಾಡ್ತಾರೆ. ಅಫ್ಕೋರ್ಸ್ ಕೆಲವು ವಿಷಯಗಳು ಮುಖ್ಯ ಆಗಿರುತ್ತೆ ಸಂಘ ಬೆಳವಣಿಗೆಗೋಸ್ಕರ. ಆದ್ರೆ ಅದನ್ನೇ ಗಂಟೆಗಟ್ಟಲೆ ಚರ್ಚೆ ಮಾಡ್ತಿರ್ತಾರೆ. 5 10 ನಿಮಿಷದಲ್ಲಿ ಮುಗಿಯುವಂತಹ ಚರ್ಚೆನ ಅರ್ಧ ಗಂಟೆ 1 ಗಂಟೆ ಮಾಡ್ತಿರ್ತಾರೆ. ಆದ್ರೆ ಒಂದು ಅರ್ಧ ಗಂಟೆ ವಾಕ್ಯ ಕೊಡಬೇಕು ಅಂದ್ರೆ ಸಮಯ ಸಾಲಲ್ಲ ನಮಗೆ ಅಂತ ಹೇಳ್ತಿರ್ತಾರೆ. ಬರುವಾಗ್ಲೂ ಕೂಡ 10 ಗಂಟೆಗೆ ಅಂದ್ರೆ 11 ಗಂಟೆಗೆ ಬಂದಿರ್ತಾರೆ ಪಾಸ್ಟ್ಗಳು. ಒಬ್ಬರ ಬಗ್ಗೆ ನಾನು ಕಂಪ್ಲೇಂಟ್ ಹೇಳ್ತಿಲ್ಲ. ಇಲ್ಲಿ ನಾವು ಕಲಿಬೇಕಾಗಿರೋದು ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು. ಅದು ಸೇವಕರೇ ಆಗಿರ್ಲಿ, ವಿಶ್ವಾಸಿಗಳೇ ಆಗಿರ್ಲಿ. ವಾಕ್ಯ ಕೊಡುವಾಗ ನಾವು ಬೇಸರ ಮಾಡ್ಕೊಳ್ಳೋದು, ವಾಕ್ಯ ಕೊಡುವಾಗ ನಾವು ಎದ್ದೆದ್ದು ಹೋಗ್ತಾ ಇರೋದು, ಅವೆಲ್ಲ ಒಂಥರ ಡಿಸ್ಟರ್ಬೆನ್ಸ್ ಅಲ್ವಾ. ದೇವರ ವಾಕ್ಯಕ್ಕೆ ಗಮನ ಕಿವಿಗೊಟ್ಟು ಕೇಳಬೇಕು. ದೇವರೇ ಹೇಳ್ತಾರೆ ಕಿವಿ ಉಳ್ಳವನ ಕೇಳಲಿ ಅಂತ. ಕೇಳುವ ಕಿವಿಗಳು ಅಂದ್ರೆ ಏನು? ಕಿವಿ ಉಳ್ಳವನು ಕೇಳಲಿ ಅಂದ್ರೆ ಅರ್ಥ ಏನು? ನಮ್ಗೇನ್ ಕಿವಿಗಳಿಲ್ವಾ? ನಮ್ಗೇನ್ ಕೇಳಿಸ್ತಿಲ್ವಾ? ಕೇಳಿಸ್ತಿದೆ, ಆದ್ರೂ ಕೆಲವು ಸಲ ನಮ್ಗೆ ದುರಂಕಾರ ಅಥವಾ ತಾಸ್ಕಾರ. ಅಲ್ಲೇ ಸೇವಕರು ಮಾತಾಡಿದ್ರೆ ಅದು ಸೇವಕರು ಅಲ್ವಲ್ಲ. ಏನ್ ಅವ್ರ ಸ್ಟೋರಿ ಮಾತಾಡ್ತಿದಾರ, ಅವ್ರ ಆಲೋಚನೆ ಹೇಳ್ತಿದಾರ? ದೇವ್ರ ಆಲೋಚನೆ, ದೇವ್ರ ವಾಕ್ಯ ತಾನೆ. ಅದು ಚಿಕ್ಕ ಮಗು ಹೇಳಿದ್ರು ದೊಡ್ಡವರು ಹೇಳಿದ್ರು ಕೂಡ ಅವ್ರು ಮಾತಾಡ್ತಿರೋ ದೇವ್ರ ವಾಕ್ಯ. ಹಾಗಾಗಿ ವಾಕ್ಯಕ್ಕೆ ನಾವು ಭಯಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಬೇಕು. ಕೀರ್ತನೆ 78:1 ಓದೋಣ. ನನ್ನ ಜನರೇ, ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಲಾಲಿಸಿರಿ. ಆಮೇಲೆ ಸೊ ಇಲ್ಲಿ ನನ್ನ ವಾಕ್ಯವನ್ನು ಕೇಳಿ ಅಂತಾನೆ ಇಲ್ಲಿ ನೋಡ್ತಿರೋದು. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡ್ಬೇಕಾಗಿರೋದು. ಆತನ ವಾಕ್ಯವನ್ನು ನಾವು ಲಾಲಿಸ್ಬೇಕು. ಜನರ ಮಾತುಗಳನ್ನ ಕೇಳೋದು ಅದು ಶಾಪ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆರೆಮೀಯನ ಪುಸ್ತಕದಲ್ಲಿ. ದೇವರ ವಾಕ್ಯ ಕೇಳೋದು ಅದು ಆಶೀರ್ವಾದ. ನೆಹೆಮಿಯ 8:5-9. ಸರ್ವ ಸಮೂಹಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ನಿಂತಿದ್ದ ಎಜ್ರನು ಜನರ ಸಮಕ್ಷದಲ್ಲಿ ಗ್ರಂಥವನ್ನು ತೆರೆದ ಕೂಡಲೇ ಎಲ್ಲರೂ ಎದ್ದು ನಿಂತರು. ಎಜ್ರನು ಪರಾತ್ಪರ ದೇವರಾದ ಯೆಹೋವನನ್ನು ಸ್ತುತಿಸಿದ್ದಕ್ಕೆ ಸರ್ವಜನರು ತಮ್ಮ ನೆಲದ ಮುಟ್ಟಿಗೂ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸಿದರು. ಸಾಕು. ಸೊ ಇಲ್ಲಿ ನಾವು ಆಮೇಲೆ ನೋಡ್ತಿರೋದು ಯೇಷುವ ಸಾಕು. ಸೊ ಇಲ್ಲಿ ಆ ಎಜ್ರನು ಆ ಅವನು ದೇವರ ಯಾಜಕನಾಗಿದ್ದ ಎಂಬುದಾಗಿ ನೋಡ್ತೇವೆ. ಆ ಎಜ್ರ ಏನ್ ಮಾಡ್ತಾನೆ? ಹೊಸದಾಗಿ ಕಟ್ಟಲ್ಪಟ್ಟಂತಹ ದೇವರ ಆಲಯದಲ್ಲಿ ವಾಕ್ಯ ಹೇಳೋದಕ್ಕೆ ಬರ್ತಾನೆ. ಆ ಎಜ್ರನ ಒಂದು ಟೀಮೇ ಬರುತ್ತೆ. ಅವನು ಬಂದದ್ದು ಏನಕ್ಕಂದ್ರೆ ಅವರ ಸಮಕ್ಷಮದಲ್ಲಿ ಗ್ರಂಥವನ್ನ ತೆರೆದು, ಅಂದ್ರೆ ಬೈಬಲ್ ತೆರೆದು ಅವ್ರಿಗೆ ದೇವರ ವಾಕ್ಯವನ್ನ ಹೇಳ್ತಾನೆ. ದೇವರ ವಾಕ್ಯವನ್ನ ಕೇಳಿಸ್ಕೊಂಡಂತ ಜನರೆಲ್ಲರೂ ದೇವರನ್ನ ಆರಾಧಿಸ್ತಾರೆ. ನೆಲದ ಮಟ್ಟಿಗೂ ತಲೆಬಾಗಿ ಯೆಹೋವನನ್ನು ಆರಾಧಿಸ್ತಾರೆ ಎಂಬುದಾಗಿ ಇದೆ. ಅಂದ್ರೆ ಆ ಒಂದು ಭಕ್ತಿಯನ್ನ, ಆ ಆರಾಧನೆಯನ್ನು ಅವರು ಮರುಸ್ಥಾಪನೆ ಮಾಡಿದ್ರು ಎಂಬುದಾಗಿ. ವಾಕ್ಯ ಅಷ್ಟರ ಮಟ್ಟಿಗೆ ನಾವು ಗಮನ ಕೊಡಬೇಕು. ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. ವಾಕ್ಯಕ್ಕೆ ನಾವು ವಿಧೇಯರಾಗಿರ್ಬೇಕು ಅಂತ. ಪ್ರತಿಯೊಂದು ಪ್ರಾರ್ಥನೆ ಕೂಟದಲ್ಲೂ ಖಂಡಿತ ವಾಕ್ಯ ಇರಬೇಕು. ನಮ್ಮ ಮಾತಾಡಕ್ಕಲ್ಲ ನಾವು ಅಲ್ಲಿ ಹೋಗ್ತಿರೋದು.
ದೇವ್ರ ವಾಕ್ಯ ಹೇಳೋದಕ್ಕೆ ದೇವ್ರ ವಾಕ್ಯವನ್ನು ನಾವು ಅಲ್ಲಿ ಹೇಳಲೇಬೇಕಾಗಿದೆ ಪ್ರತಿಯೊಂದು ಕೂಟದಲ್ಲೂ ಅನ್ನೋದು. ಮತ್ತೆ ಕೊನೆಯದಾಗಿ ನಾಲ್ಕನೇ ವಿಷಯ ನಾವು ನೋಡುವಾಗ ಆರಾಧನೆಯಲ್ಲಿ ಇರ್ಬೇಕಾಗಿರೋದು ಆ ಕಾಣಿಕೆ ಇರಬೇಕು. ಯಾಕೆ ಕಾಣಿಕೆ? ಈಗ ತುಂಬಾ ಜನ ಏನಂದ್ರೆ ಕಾಣಿಕೆ ಕಾಣಿಕೆ ಅಂತ ಹೇಳಿ ಪಾಸ್ಟ್ಗಳು ವಿಶ್ವಾಸಿಗಳನ್ನ ಲೂಟಿ ಮಾಡ್ತಾ ಇದ್ದಾರೆ, ಅಥವಾ ವಿಶ್ವಾಸಿಗಳ ಹತ್ರ ಕಿತ್ಕೊಂಡು ತಿಂತಾ ಇದ್ದಾರೆ, ಹಾಗೆ ಹೀಗೆ ಅಂತ ನಾನಾ ಮಾತುಗಳನ್ನ ಅನ್ಯ ಜನರು ಆಡ್ತಾ ಇರ್ಬೋದು, ಅಥವಾ ಅಲ್ಪ ವಿಶ್ವಾಸಿಗಳು ಆಡ್ತಾ ಇರ್ಬೋದು. ಕಾಣಿಕೆ ಅದು ದೇವರಿಗೆ ನಾವು ಕೊಡ್ತಾ ಇದ್ದೀವಿ. ನೀನು ಮನುಷ್ಯರಿಗೆ ಕೊಡ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಕೊಟ್ರೆ ಅದು ಪ್ರಯೋಜನನೇ ಇಲ್ಲ. ನೀನು ಕೊಳ್ಳೇಬೇಡ ಕಾಣಿಕೆ. ಅಂತ ನಂಬಿಕೆಯಿಂದ ನೀನು ಕೊಡಬೇಡ. ನಾನು ದೇವ್ರ ರಾಜ್ಯಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾತ್ರನೇ ನೀನು ಕೊಡು. ದೇವ್ರ ವಾಕ್ಯನ ಏನ್ ಹೇಳುತ್ತಂತ ನಾವು ನೋಡೋಣ. ಜ್ಞಾನೋಕ್ತಿ 3:9-10 ಓದೋಣ. ನಿನ್ನ ಆದಾಯದಿಂದಲೂ ಬೆಳೆದ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಆಮೇನ್. ಆಮೇಲೆ ಇಲ್ಲಿ ದೇವರೇ ಹೇಳ್ತಿರೋದು, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನ ಸನ್ಮಾನಿಸು ಅಂತ. ಈ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ನಡ್ಕೊಂತೀನಿ ಅಂದ್ರೆ ಅದು ನಿನ್ನಿಷ್ಟ. ಆ ನಮ್ಮ ಜೀವಿತಗಳನ್ನೇ ದೇವ್ರು ಕೊಟ್ಟಿದೀವಿ ಅಂದ್ರೆ ಇನ್ನು ಕಾಣಿಕೆ ಕೊಡೋದು ಯಾವ ಲೆಕ್ಕ? ದೇವ್ರ ದಾವಿದನ್ ಹೇಳ್ತಾನೆ, ದೇವರ ಆಲಯಕ್ಕಾಗಿ ಅವನು ಕಾಣಿಕೆಗಳನ್ನ ಕೊಟ್ಟಾಗ, ನನ್ನದೇನು ಕೊಟ್ಟಿಲ್ಲ ದೇವ್ರೆ, ನೀವು ನನಗೇನು ಕೊಟ್ಟಿದ್ರು ಅದನ್ನೇ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ. ಕಾಣಿಕೆ ಅನ್ನೋದು ದೇವರೇ ಎಲ್ಲವನ್ನ ಕೊಟ್ಟಿರೋದು, ದೇವರೇ ಎಲ್ಲವನ್ನ ಸೃಷ್ಟಿ ಮಾಡಿರೋದು. ಆದ್ರೆ ನಾವ್ ಎಷ್ಟರ ಮಟ್ಟಿಗೆ ದೇವ್ರನ್ನ ಮಾನಿಸ್ತಿದೀವಿ ಅಂತ ಹೇಳಿ. ಇಲ್ಲ ವಚನ ಹಾಗೇನೆ ಹೇಳುತ್ತೆ, ಸನ್ಮಾನಿಸು ಅಂತ. ನೀನ್ ಕೊಡೋ ಕಾಣಿಕೆ ದೇವ್ರಿಗೆ ಸನ್ಮಾನವಾಗ್ತಿದ್ಯಾ ಅಂತ, ಎಷ್ಟರ ಮಟ್ಟಿಗೆ ನೀನ್ ಕಾಣಿಕೆ ಕೊಡ್ತಿದ್ಯಾ ಅನ್ನೋದು. ಇದ್ರ ಬಗ್ಗೆ ನಾವು ನಿಜವಾಗ್ಲೂ ಕೂಡ ಕಾಣಿಕೆನ ಯಥೇಚ್ಛವಾಗಿ ಕೊಡಬೇಕು. ಅದು ಕೂಡ ಸತ್ಯ ಸುವಾರ್ತೆಯನ್ನು ತಿಳಿದಿರುವ ನಾವು ನಮ್ಮ ಸಭೆಗಳಲ್ಲಿ ಕಾಣಿಕೆಗಳನ್ನ ನಮ್ಮ ಕೈಲಿ ಆದಷ್ಟು ಕೊಡಬೇಕು. ಮತ್ತಾಯ 6:21 ಓದೋಣ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಕಣ್ಣು ದೇಹಕ್ಕೆ ದೀಪವಾಗಿದೆ. So ಇಲ್ಲಿ ನಾವು ಹೀಗಿರುವಲ್ಲಿ ನೋಡ್ತಿರೋದು, ನಿನ್ನ ಕಣ್ಣು ನೆಟ್ಟಾಗಿ. ಆಯ್ತು ಸಾಕು. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು ಅಷ್ಟೇ ಅಂತ. ಅಂದ್ರೆ ಪರಲೋಕದಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ನೀನ್ ಇಲ್ಲಿ ಏನು ದೇವ್ರು ಕೊಡ್ತೀಯೋ ಅದು ಪರಲೋಕದಲ್ಲಿ ನೀನು ಕೂಡಿಸ್ಕೊಳ್ತೀಯ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾವ ಕಳ್ಳ ಇರಲ್ಲ, ಯಾವ ಕದಿಮ ಇರಲ್ಲ, ಅದು ತುಕ್ಕಿ ಹಿಡಿಯಲ್ಲ, ನುಸಿ ಹಿಡಿಯಲ್ಲ. ಅದು ನಿನ್ನ ಮನಸ್ಸಿರೋ ಕಡೆನೆ ನೀನ್ ಈ ಲೋಕದಲ್ಲಿ ದೇವ್ರಿಗೋಸ್ಕರ ಏನ್ ಕೊಟ್ಟಿದ್ಯೋ ಅದು ಅಲ್ಲಿ ಪ್ರತಿಫಲವಾಗಿ ದೇವ್ರು ನಿನಗೆ ಕೊಡ್ತಾರೆ ಅಂತ. ಮತ್ತೆ ಮಲಾಕಿ ಪುಸ್ತಕದಲ್ಲಿ 3:10-12. ನನ್ನ ಆಲಯವು ಆಹಾರ ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸವರವ ಸುವರವನ್ನು ಸುರಿಸುವೆನು. ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ನುಂಗುವ ಹುಳವನ್ನು ನಾನು ಸಾಕು. ಸೊ ನಿಮಗಾಗಿ ಇಲ್ಲಿ ನಾವು ನೋಡ್ತಿರುವಂತದ್ದು, ನಿಮಗೆ 9ರಿಂದ ನಾವು ನೋಡುವಾಗ ದೇವ್ರು ಹೇಳ್ತಾ ಇರೋದು, ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ಸೇವಕರು ಹೇಳ್ತಿರೋ ಮಾತಲ್ಲ, ದೇವರೇ ಹೇಳ್ತಿರುವಂತದ್ದು. ಏನನ್ನ ಕದ್ದುಕೊಳ್ತಿದ್ದಾರೆ? ದಶಮ ಭಾಗವನ್ನ. ಅದು ದೇವರ ದಶಮ ಭಾಗ. ಆಕ್ಚುಲಿ ದಶಮ ಭಾಗ ಕೊಡಕ್ಕೇನೆ ಒಂಥರ ನಾವು ಅನ್ಕೊಳ್ಳೋದಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ದೇವರ ಆತ್ಮ ಭರಿತರಾಗಿರುವಂತಹ ಆದಿಸಭೆಯ ವಿಶ್ವಾಸಿಗಳು ದಶಮ ಭಾಗ ಅಲ್ಲ ಕೊಟ್ಟಿದ್ದು. ಹೊಸ ಒಡಂಬಡಿಕೆಯಲ್ಲಿ ದಶಭಾಗ ಕೊಟ್ಟಾಗ ಎಲ್ಲೂ ಇಲ್ಲ. ಅದಕ್ಕೆ ಕೆಲವರು ಹೇಳ್ತಾ ಇರ್ತಾರೆ, ಪಾಸ್ಟ್ಗಳಾಗಲಿ ಕೆಲವರು ಅನ್ಯ ಜನರಾಗಲಿ, ಹಳೆ ಒಡಂಬಡಿಕೆಯಲ್ಲಿ ಇರೋದೆಲ್ಲ ನಾವು ಫಾಲೋ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ದಶಭಾಗವನ್ನು ಮಾತ್ರ ಫಾಲೋ ಮಾಡ್ತಾರೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲೆಲ್ಲ ದಶಭಾಗನೇ ಇಲ್ಲ, ಆದ್ರೂ ಕೂಡ ದಶಭಾಗ ತೆಗೆದುಕೊಳ್ಳೋದನ್ನ ಬಿಡೋದಿಲ್ಲ ಅಂತ. ಆಯ್ತು, ಹೊಸ ಒಡಂಬಡಿಕೆಯಲ್ಲಿ ದಶಭಾಗದ ಬಗ್ಗೆ ಹೇಳಲ್ಪಟ್ಟಿಲ್ಲ, ನಿಜ. ಆದ್ರೆ ದಶಭಾಗದ ಬಗ್ಗೆ ಅಲ್ಲ, ಅವ್ರ ಜೀವಿತಗಳನ್ನೇ ಕೊಟ್ಬಿಟ್ಟಿದ್ದಾರೆ ದಶಭಾಗಕ್ಕಿಂತ. ಅವ್ರಿಗಿರೋ ಆಸ್ತಿಗಳನ್ನ ಮಾರಿ ಅಪೊಸ್ತಲರ ಪಾದದಲ್ಲಿ ಇಟ್ಟಿದ್ದಾರೆ. ಅವ್ರಿಗಿರೋ ಆಸ್ತಿಗಳನ್ನೇ ಮಾರಿಬಿಟ್ರು ಅಂತ ವಾಕ್ಯದಲ್ಲಿದೆ. ಅಂದ್ರೆ 10 ಭಾಗ ಅಲ್ಲ, 100ಕ್ಕೆ 100 ಭಾಗ ದೇವರ ಸನ್ನಿಧಿಯಲ್ಲಿ ಕೊಟ್ಟಿದ್ದು. ಅದರಲ್ಲಿ ಕೂಡ ಅಪೊಸ್ತಲರ 5ನೇ ಅಧ್ಯಾಯದಲ್ಲಿ ಗಂಡ ಹೆಂಡತಿ ಆ ಪೇತ್ರನಿಗೆ ಸುಳ್ಳು ಹೇಳ್ತಾರೆ. ಅವ್ರಿಗೆ ಬಂದ ಆಸ್ತಿಯಲ್ಲಿ ಸ್ವಲ್ಪವನ್ನ ಬಚ್ಚಿಟ್ಕೊಂಡು ಸ್ವಲ್ಪವನ್ನು ಕೊಡ್ತಾರೆ. ಅವ್ರಿಬ್ರು ಗಂಡ ಹೆಂಡತಿ ಸಾಯ್ತಾರಂತ ನಾವು ನೋಡ್ತೇವೆ ದೇವರ ಸನ್ನಿಧಿಯಲ್ಲಿ.
ನಾವು ಮನಸ್ಫೂರ್ತಿಯಾಗಿ ಕೊಡಬೇಕು. ನಾವೇನು ಕೊಡ್ತೀವೋ ಅದನ್ನ ಮನಸ್ಫೂರ್ತಿಯಾಗಿ ಕೊಡಬೇಕು. ಸೊ ಈಗಿನ ಒಂದು ಸಭೆ ನಡಿಬೇಕು ಅಂದ್ರೆ ಕೆಲವು ರೀತಿಯಾದ ಕಾಣಿಕೆಗಳನ್ನ ನಾವು ನ್ಯಾಯಯುತವಾಗಿ ಕೊಡಬೇಕು ಅಂತ. ಉದಾಹರಣೆ ದಶಂಭಾಗಗಳು ಕೊಡಬೇಕು. ದಶಂಭಾಗ ಅಂದ್ರೆ ನೀನ್ 10,000 ಸಂಪಾದನೆ ಮಾಡಿಬಿಟ್ಟು ತಿಂಗಳಿಗೆ 200 ರೂಪಾಯಿ 300 ರೂಪಾಯಿ ಕೊಡೋದಲ್ಲ. ನೀನ್ 1,000 ರೂಪಾಯಿ ದುಡಿತಿದ್ಯಾ ಅಂದ್ರೆ 100 ರೂಪಾಯಿ ಎತ್ತಿಡ್ಲೇಬೇಕು. ಯಾರೆಲ್ಲ ನೀವು ಕೊಡ್ತಿರೋ ದಶಂಭಾಗ ದಯಮಾಡಿ ತೀರ್ಮಾನ ಮಾಡ್ಕೊಳ್ಳಿ. ನೀವು ಒಂದು ದಿನ ಕೆಲ್ಸಕ್ಕೆ ಹೋಗ್ತೀರಾ, ಒಂದು ವಾರದಲ್ಲಿ ಒಂದು ದಿನ ಕೆಲಸ ಸಿಗುತ್ತಾ? ನೀನು 1,000 ರೂಪಾಯಿ ಕೆಲಸ ಮಾಡಿದ್ರೆ 100 ರೂಪಾಯಿ ಎತ್ತಿಟ್ಟು ಆ ಒಂದು ಭಾನುವಾರ ನೀನ್ ಕೊಡ್ಬೇಕು. ನಾವೇನು ಗೋರ್ಮೆಂಟ್ ಜಾಬ್ ಮಾಡೋರಲ್ಲ. ಒಂದ್ ವೇಳೆ ಗೋರ್ಮೆಂಟ್ ಜಾಬ್ ಮಾಡೋರು ತಿಂಗ್ಳಿಗೊಂದ್ಸಲಿ ಸಂಬಳ ಬರುತ್ತಂದ್ರೆ 10,000 ಬರುತ್ತೆ ಅಂದ್ರೆ 1,000 ಕೊಳ್ಳೇಬೇಕು. 20,000 ನಿನ್ಗೆ ಸ್ಯಾಲ್ರಿ ಬರುತ್ತೆ ಅಂದ್ರೆ 2,000 ದೇವರ ಸನ್ನಿಧಿಗೆ ನೀನ್ ಕೊಳ್ಳೇಬೇಕು. ನಮ್ಮ ಸಭೆ ಬೆಳೆಯೋದು ಹೇಗೆ, ನಮ್ಮ ಸೇವೆಗಳು ಬೆಳೆಯೋದು ಹೇಗೆ ಅಂದ್ರೆ ಈ ದಶಭಾಗದ ಕಾಣಿಕೆಗಳಿಂದ. ಅದನ್ನ ಮರಿಬಾರ್ದು. ಮತ್ತೆ ಎರಡನೇದಾಗಿ ಕೃತಜ್ಞತಾ ಕಾಣಿಕೆ ಅಂತ ಹೇಳಿ. ಕೃತಜ್ಞತಾ ಕಾಣಿಕೆ ಅಂದ್ರೆ ಏನು? ನೀವೇನಾದ್ರೂ ಒಂದು ವಿಷಯಕ್ಕಾಗಿ ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡಿರ್ತೀರ, ಅದು ನೆರವೇರಿರುತ್ತೆ. ಅದಕ್ಕಾಗಿ ದೇವ್ರ ಕಾಣಿಕೆ ಕೊಡಬೇಕು. ಮೂರನೇದಾಗಿ ಸೇವೆ ಕಾಣಿಕೆಗಳು ಕೊಡೋದು ಕೂಡ ತುಂಬಾ ಮುಖ್ಯವಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೇವೆ ಮಾಡಬೇಕು ಅಂದ್ರೆ ಕಾಣಿಕೆಗಳು ಹಣದ ಅವಶ್ಯಕತೆ ಇರುತ್ತೆ. ದೇವರ ಸೇವೆಗಾಗಿ ನಾವು ಕಾಣಿಕೆಗಳನ್ನು ಕೊಡೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಈ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡಿದ ಸ್ತೋತ್ರ. ಆರಾಧನೆಯಲ್ಲಿ 4 ವಿಷಯಗಳನ್ನು ನಾವು ಬಲವಾಗಿ ಹಿಡ್ಕೊಂಡು ನಿಮಗೋಸ್ಕರ ಸಾಕ್ಷಿಯಾಗಿ ನಿಲ್ಲಲು ಸಹಾಯ ಮಾಡಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.